ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಘವ ಮತ್ತು ಲಕ್ಷ್ಮಿ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ರಾಘವ ಒಬ್ಬ ರೈತ. ಅವನಿಗೆ ಸ್ವಲ್ಪ ಜಮೀನು ಮಾತ್ರ ಇತ್ತು. ಅದರಲ್ಲಿ ಬೆಳೆದ ಬೆಳೆಯೇ ಅವರ ಕುಟುಂಬದ ಆಧಾರವಾಗಿತ್ತು. ಲಕ್ಷ್ಮಿ ತುಂಬಾ ಒಳ್ಳೆಯ ಸ್ವಭಾವದ ಹೆಂಗಸು. ಗಂಡನ ಕಷ್ಟವನ್ನು ತನ್ನ ಕಷ್ಟ ಎಂದುಕೊಂಡು ಜೀವನ ಸಾಗಿಸುತ್ತಿದ್ದಳು. ಅವರಿಗೆ ಇಬ್ಬರು ಮಕ್ಕಳಿದ್ದರು, ಮಗ ಕಿರಣ್ ಮತ್ತು ಮಗಳು ಕಾವ್ಯ. ಮನೆ ದೊಡ್ಡದಾಗಿರ್ಲಿಲ್ಲ. ಮಣ್ಣಿನ ಗೋಡೆಗಳು, ಹಳೆಯ ಚಾವಣಿ ಮತ್ತು ಸಣ್ಣ ಅಂಗಳ. ಆದರೆ ಆ ಮನೆಯಲ್ಲಿದ್ದ ಪ್ರೀತಿ ಮಾತ್ರ ಅರಮನೆಗೂ ಸಿಗದಷ್ಟು ದೊಡ್ಡದಾಗಿತ್ತು. ಒಂದು ಸಂಜೆ ಹೊಲದಿಂದ ಬಂದ ರಾಘವ ದಣಿದಿದ್ದನು. ಲಕ್ಷ್ಮಿ, ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಇದೆ. ಬೆಳೆ ಹೇಗಾಗುತ್ತದೋ ಗೊತ್ತಿಲ್ಲ. ದೇವರ ಮೇಲೆ ನಂಬಿಕೆ ಇಡಿ. ನಾವು ಶ್ರಮ ಮಾಡುತ್ತಿದ್ದೇವೆ. ನಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ರಾಘವ ನಗುತ್ತಾ ತಲೆಯಾಡಿಸಿದನು. ಕೆಲವು ವಾರಗಳ ನಂತರ ಭೀಕರ ಬಿಸಿಲು ಆರಂಭವಾಯಿತು. ಹೊಲದಲ್ಲಿದ್ದ ಬೆಳೆ ಒಣಗತೊಡಗಿತು. ರಾಘವ ಪ್ರತಿದಿನ ಹೊಲಕ್ಕೆ ಹೋಗಿ ನೋಡುತ್ತಿದ್ದನು. ಆದರೆ ಬೆಳೆ ಉಳಿಯುವ ಲಕ್ಷಣ ಕಾಣಲಿಲ್ಲ. ಒಂದು ದಿನ ಮನೆಗೆ ಬಂದು ಮೌನವಾಗಿ ಕುಳಿತನು. ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿದೆ. ಆ ಮಾತು ಕೇಳಿ ಲಕ್ಷ್ಮಿಗೂ ದುಃಖವಾಯಿತು. ಆದ್ರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಬೆಳೆ ಹಾಳಾಗಬಹುದು, ಆದ್ರೆ ನಮ್ಮ ಜೀವನ ಹಾಳಾಗುವುದಿಲ್ಲ. ನಾವು ಮತ್ತೆ ದುಡಿಯೋಣ. ಆ ರಾತ್ರಿ ಇಬ್ಬರೂ ಊಟ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಚಿಂತೆ ತುಂಬಿಕೊಂಡಿತ್ತು. ಮುಂದಿನ ತಿಂಗಳುಗಳಲ್ಲಿ ಮನೆಯ ಖರ್ಚು ನಡೆಸುವುದು ಕಷ್ಟವಾಯಿತು. ಸಾಲ ಹೆಚ್ಚಾಗತೊಡಗಿತು. ಒಂದು ದಿನ ಲಕ್ಷ್ಮಿ ತನ್ನ ಮದುವೆಯ ಸಮಯದಲ್ಲಿ ತಂದಿದ್ದ ಚಿನ್ನದ ಸರವನ್ನು ತೆಗೆದು ರಾಘವನ ಕೈಗೆ ಕೊಟ್ಟಳು. ಇದನ್ನು ಏಕೆ ಕೊಡುತ್ತಿದ್ದೀರಾ? ಇದನ್ನು ಮಾರಾಟ ಮಾಡಿ ಸಾಲ ತೀರಿಸಿ. ಇದು ನಿನ್ನ ನೆನಪು. ನಮ್ಮ ಕುಟುಂಬಕ್ಕಿಂತ ದೊಡ್ಡ ನೆನಪು ಯಾವುದೂ ಇಲ್ಲ. ರಾಘವನ ಕಣ್ಣುಗಳು ನೀರಿನಿಂದ ತುಂಬಿದವು. ಆ ಕ್ಷಣದಲ್ಲಿ ಅವನು ಅರಿತುಕೊಂಡನು, ನಿಜವಾದ ಪ್ರೀತಿ ಅಂದರೆ ತ್ಯಾಗ. ಚಿನ್ನದ ಸರ ಮಾರಾಟದಿಂದ ಬಂದ ಹಣದಿಂದ ಕೆಲವು ಸಾಲ ತೀರಿಸಿದರು. ಆದ್ರೆ ಜೀವನ ಇನ್ನೂ ಸುಲಭವಾಗಲಿಲ್ಲ. ಲಕ್ಷ್ಮಿ ಮನೆಯಲ್ಲೇ ಉಪ್ಪಿನಕಾಯಿ, ಪಾಪಡ್ ಮತ್ತು ಹಪ್ಪಳ ಮಾಡಿ ಮಾರಾಟ ಮಾಡಲು ಆರಂಭಿಸಿದಳು. ರಾಘವ ಹತ್ತಿರದ ಊರಿನಲ್ಲಿ ಕೂಲಿ ಕೆಲಸಕ್ಕೆ ಹೋಗತೊಡಗಿದನು. ಪ್ರತಿದಿನ ಬೆಳಿಗ್ಗೆ ಇಬ್ಬರು ಬೇಗ ಎದ್ದು ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು. ನೀನು ತುಂಬಾ ಕಷ್ಟಪಡ್ತಿದ್ದೀಯಾ? ಕುಟುಂಬಕ್ಕಾಗಿ ಮಾಡಿದ ಕೆಲಸ ಕಷ್ಟವಾಗಿ ಕಾಣುವುದಿಲ್ಲ. ಅವರ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಒಂದು ದಿನ ರಾಘವ ಕೆಲಸ ಮಾಡುವಾಗ ಕಾಲು ಜಾರಿ ಬಿದ್ದನು. ಅವನ ಕಾಲಿಗೆ ಗಂಭೀರ ಗಾಯವಾಯಿತು. ವೈದ್ಯರು 1 ತಿಂಗಳು ವಿಶ್ರಾಂತಿ ಪಡೆಯಲು ಹೇಳಿದರು. ಮನೆಗೆ ಬಂದ ರಾಘವ ತುಂಬಾ ಬೇಸರಗೊಂಡನು. ಇನ್ನೂ ಕೆಲಸ ಮಾಡಲಾಗುವುದಿಲ್ಲ. ನಾನಿದ್ದೇನೆ. ನಾವು ಇದನ್ನು ಎದುರಿಸ್ತೇವೆ. ಮುಂದಿನ ದಿನಗಳಿಂದ ಲಕ್ಷ್ಮಿ ಇನ್ನಷ್ಟು ಕೆಲಸ ಮಾಡತೊಡಗಿದಳು. ಮಕ್ಕಳನ್ನು ನೋಡಿಕೊಳ್ಳುತ್ತಾ ಮನೆಯ ಖರ್ಚು ನಡೆಸಿದಳು. ರಾಘವ ಹಾಸಿಗೆಯಲ್ಲಿ ಮಲಗಿದ್ದರೂ ಅವಳ ಪರಿಶ್ರಮವನ್ನು ನೋಡುತ್ತಿದ್ದನು. ಒಂದು ರಾತ್ರಿ ರಾಘವ ಲಕ್ಷ್ಮಿಯನ್ನು ಕರೆದನು. ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಅದೃಷ್ಟ. ಗಂಡ ಹೆಂಡತಿ ಎಂದರೆ ಒಬ್ಬರ ಕಷ್ಟವನ್ನು ಮತ್ತೊಬ್ಬರು ಹೊರುವವರು. ನಾನು ನಿನಗೆ ಏನೂ ಕೊಡಲಿಲ್ಲ. ನೀನು ನನಗೆ ಪ್ರೀತಿ ಕೊಟ್ಟಿದ್ದೀಯಾ, ಅದು ಸಾಕು. ಆ ರಾತ್ರಿ ಇಬ್ಬರೂ ಸಂತೋಷದಿಂದ ಮಾತನಾಡುತ್ತಿದ್ದರು. ಅವರ ಬಳಿ ಹಣ ಇರಲಿಲ್ಲ, ಆದರೆ ಪ್ರೀತಿ ತುಂಬಿತ್ತು. ಕಿರಣ್ ಮತ್ತು ಕಾವ್ಯ ತಮ್ಮ ತಂದೆ ತಾಯಿಯ ಜೀವನವನ್ನು ಗಮನಿಸುತ್ತಿದ್ದರು. ಒಂದು ದಿನ, ಅಮ್ಮ, ನೀವು ಅಪ್ಪನ ಇಷ್ಟು ಪ್ರೀತಿಸುವುದೇಕೆ? ಅವರು ನನ್ನ ಸಂತೋಷದಲ್ಲಿ ಮಾತ್ರವಲ್ಲ, ದುಃಖದಲ್ಲೂ ನನ್ನ ಜೊತೆ ಇದ್ದಾರೆ. ಪ್ರೀತಿ ಅಂದ್ರೆ ಉಡುಗೊರೆ ಕೊಡುವುದಾ? ಇಲ್ಲ ಮಗಳೇ, ಪ್ರೀತಿ ಅಂದ್ರೆ ಪರಸ್ಪರ ಗೌರವ ಮತ್ತು ನಂಬಿಕೆ. ಮಕ್ಕಳು ಆ ಪಾಠವನ್ನು ಮನಸ್ಸಿನಲ್ಲಿಟ್ಟುಕೊಂಡರು. ಕೆಲ ವರ್ಷಗಳ ನಂತರ ಪರಿಸ್ಥಿತಿ ಬದಲಾಗತೊಡಗಿತು. ಮಳೆ ಚೆನ್ನಾಗಿ ಬಂತು, ಬೆಳೆ ಉತ್ತಮವಾಗಿ ಬೆಳೆದಿತು. ರಾಘವ ಮತ್ತು ಲಕ್ಷ್ಮಿಯ ಪರಿಶ್ರಮಕ್ಕೆ ಫಲ ಸಿಕ್ಕಿತು. ಅವರು ಹೊಸ ಮನೆ ಕಟ್ಟಿದರು, ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸಿದರು. ಹಳ್ಳಿಯವರು ಅವರ ಜೀವನ ನೋಡಿ ಆಶ್ಚರ್ಯಪಟ್ಟರು. ನಿಮ್ಮ ಯಶಸ್ಸಿನ ರಹಸ್ಯ ಏನು? ನನ್ನ ಹೆಂಡತಿಯ ನಂಬಿಕೆ. ನಮ್ಮಿಬ್ಬರ ಒಗ್ಗಟ್ಟು. ಒಂದು ದಿನ ನಗರದಿಂದ ಬಂದ ಒಬ್ಬ ವ್ಯಾಪಾರಿ ರಾಘವನಿಗೆ ದೊಡ್ಡ ವ್ಯವಹಾರದ ಅವಕಾಶ ನೀಡಿದನು. ಆದರೆ ಅದರಲ್ಲಿ ಮೋಸ ಇತ್ತು.
ರಾಘವ ಗೊಂದಲದಲ್ಲಿದ್ದನು. ಲಕ್ಷ್ಮಿ, ಇದರಿಂದ ಹೆಚ್ಚು ಹಣ ಸಿಗಬಹುದು. ಅದು ತಪ್ಪಾದ ದಾರಿಯಾಗಿದ್ರೆ ಬೇಡ. ಹಣದ ಆಸೆ ಬರುತ್ತಿಗೆ. ನಾವು ಬಡತನವನ್ನ ಗೆದ್ದಿದ್ದೇವೆ, ಆದ್ರೆ ನಮ್ಮ ಪ್ರಾಮಾಣಿಕತೆಯನ್ನ ಕೈಕೊಳ್ಬಾರ್ದು. ರಾಘವ ಆ ಮಾತು ಕೇಳಿ ಆ ವ್ಯವಹಾರವನ್ನು ನಿರಾಕರಿಸಿದನು. ವರ್ಷಗಳು ಕಳೆದವು. ಮಕ್ಕಳು ದೊಡ್ಡವರಾದರು. ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉತ್ತಮ ಉದ್ಯೋಗ ಪಡೆದರು. ಒಂದು ದಿನ ಎಲ್ಲರೂ ಮನೆಯ ಅಂಗಳದಲ್ಲಿ ಕುಳಿತಿದ್ದರು. ಅಪ್ಪ ಅಮ್ಮ, ನಿಮ್ಮ ಜೀವನದಿಂದ ನಾವು ಬಹಳ ಕಲ್ತಿದ್ದೇವೆ. ನಿಜವಾದ ಪ್ರೀತಿಯೆಂದರೆ ಏನು? ರಾಘವ ಮತ್ತು ಲಕ್ಷ್ಮಿ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಪ್ರೀತಿ ಎಂದರೆ ಹಣವಲ್ಲ. ಪ್ರೀತಿ ಎಂದರೆ ಸೌಂದರ್ಯವಲ್ಲ. ಪ್ರೀತಿ ಎಂದರೆ ಕಷ್ಟದ ಸಮಯದಲ್ಲಿ ಕೈಬಿಡದೆ ಜೊತೆ ನಿಲ್ಲುವುದು. ಪ್ರೀತಿ ಎಂದರೆ ತ್ಯಾಗ. ಪ್ರೀತಿ ಎಂದರೆ ನಂಬಿಕೆ. ಪ್ರೀತಿ ಅಂದ್ರೆ ಒಬ್ಬರ ಸಂತೋಷವನ್ನು ಮತ್ತೊಬ್ಬರು ತಮ್ಮ ಸಂತೋಷ ಎಂದುಕೊಳ್ಳುವುದು. ಮಕ್ಕಳು ಭಾವುಕರಾದರು. ಆ ಸಂಜೆ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದನು. ಆದರೆ ರಾಘವ ಮತ್ತು ಲಕ್ಷ್ಮಿಯ ಪ್ರೀತಿ ಎಂದಿಗೂ ಅಸ್ತವಾಗದ ಬೆಳಕಿನಂತೆ ಅವರ ಕುಟುಂಬವನ್ನು ಪ್ರಕಾಶಮಾನಗೊಳಿಸುತ್ತಿತ್ತು. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.